ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಹೀರೆಕಾಯಿ ಪಲ್ಯ ಮಾರಿನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಹೀರೆಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀವಿ. ಮಾರಿನ ವಿಧಾನ ತೋರಿಸಿಕೊಡ್ತೀನಿ. ಬಿಸಿಯಾಗಿಯ ಬಾಣಲಿಲು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಸಾಸಿವೆ ಜೀರಿಗೆ ಹಾಕೋಣ. ಶೇಂಗಾ ಪೀನಟ್ ಹಾಕೋಣ. ಹಸಿಮೆಣಸಿನಕಾಯಿ, ಈರುಳ್ಳಿ ಕಟ್ ಮಾಡಿದ, 1/4 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲವನ್ನು ಚೆನ್ನಾಗಿ ಮಾಡಬೇಕು. ಒಂದು ಫ್ರೈ ಆಗೋಣ. ಜಾಸ್ತಿ ಫ್ರೈ ಆಗಬೇಡ, ಹಸಿ ವಾಸನೆ ಹೋಗಬೇಕು. ಒಂದು ಫ್ರೈ ಆಗೋಣ. ಟೊಮಾಟೊ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1/2 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋಣ. 1/4 ಟೀ ಸ್ಪೂನು ಅರಿಶಿನ ಪೌಡ್ರ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಬರಬೇಕು. ಒಂದು ಫ್ರೈ ಹಾಕೋಣ. ನಿಮಗೆ ಶೇಂಗಾ ಇಷ್ಟ ಅಲ್ಲ ಅಂದರೆ ಕಡಲೆಬೇಳೆ ಹಾಕೋಣ. ಈಗ ಕಟ್ ಮಾಡಿ ಹೀರೆಕಾಯಿ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಬೇಕು. ಈಗೊಂದು 1/2 ಕಪ್ ನೀರು ಹಾಕೋಣ. ನೀರು ಹಾಕಿ ಲಿಡ್ ಹಾಕಿ ಕುಕ್ ಮಾಡಬೇಕು. ಒಂದು 5 ನಿಮಿಷ ಲಿಡ್ ಓಪನ್ ಹಾಕೋಣ. ಈಗ ನೋಡ್ರಿ, ಟೊಮಾಟೊ ಎಲ್ಲ ನೀರೆಲ್ಲ ಆಗಿದ್ದು, ಈಗ ಒಂದು ಕುಕ್ ಆಗಿದ್ದು. ಸ್ವಲ್ಪ ನೀರೊಂದು ಡ್ರೈ ಆಗಬೇಕು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಹೀರೆಕಾಯಿ ಎಲ್ಲ ಕುಕ್ಕಾಗಿ ನೀರೆಲ್ಲ ಡ್ರೈ ಆಗಿದೆ. ಈ ಟೈಮಲ್ಲಿ ಸೆಂಡರ್ಲು 2 ಮೊಟ್ಟೆ ಹಾಕೋಣ. ನಿಮ್ಗೆ ಇಷ್ಟ ಅಲ್ಲ ಅಂದರೆ ಹಾಕಬೇಡ, ಆ ರೀತಿನೇ ತಿನ್ನಬೇಕು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಒಣ ಮೆಣಸಿನ್ಕಾಯಿ ಕ್ರಷ್ ಮಾಡಿದ್ದು, ಸ್ವಲ್ಪ ಉಪ್ಪು ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದು 2 ನಿಮಿಷ ಇದು ಈ ರೀತಿಲೊಂದು ಕುಕ್ ಹಾಕಬೇಕು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ ಮೇಲೆ. ಈಗ ನಮ್ಮದು ಹೀರೆಕಾಯಿ ಪಲ್ಯ ರೆಡಿಯಾಗಿದ್ದು. ಮೊಟ್ಟೆ ಹಾಕೊಂಡು ನೀನು ಇಷ್ಟ ಅಲ್ಲ ಅಂದರೆ ಹಾಕಬೇಡ, ಆ ರೀತಿಲಿ ತಿನ್ನಬೇಕು. ಇಷ್ಟ ಅಂದರೆ ಈ ರೀತಿಲಿ ಒಂದು ಮೊಟ್ಟೆ ಹಾಕಿ ಈ ರೀತಿಲಿ ಒಂದು ಪಲ್ಯ ಹಾಕಿ ತಿನ್ನಬೇಕು. ಇದು ರೈಸು, ಚಪಾತಿ, ದೋಸೆ ಎಲ್ಲ ತಿನ್ನಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ರೀತಿಲೆಲ್ಲ ಮಾಡಿಕೊಟ್ಟ ಮಕ್ಕಳೆಲ್ಲ ತಿನ್ನುತ್ತೆ. ಎಲ್ಲರೂ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಈ ವಿಡಿಯೋ ಇಷ್ಟ ಹಂಗೆ ಅಷ್ಟೇ. ಇಷ್ಟ ಇಲ್ಲಾಂದ್ರೆ ಹಾಕಬೇಡ ಸಬ್ಸ್ಕ್ರೈಬ್. ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿಗೂ ಫ್ರೆಂಡ್ಸಿನೆಲ್ಲ ಒಂದು ಶೇರ್ ಮಾಡಿ. ಎಲ್ಲರೂ ಈ ರೀತಿಲಿ ಒಂದು ಟ್ರೈ ಮಾಡಿ ತಿನ್ನಬೇಕು. ಓಕೆ, ಬಾಯ್.